ನಮಸ್ಕಾರ ಸ್ನೇಹಿತರೆ, ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಐತಿ. ಈಗ ಹಬ್ಬ ಅದು ಅದಾವು, ಪ್ಯಾಟಿಗೆ ಹೋಗಿದ್ನಿ, ಕುಂಬಳಕಾಯಿ ಚಲೋ ಸಿಕ್ಕೈತಿ. ಅದಕ್ಕೆ ಕುಂಬಳಕಾಯಿ ಗಾರ್ಗೆ ಮಾಡಿ ತೋರಿಸ್ತೇನ್ರಿ ಇವತ್ತು. ಮೊದಲ ಈ ಕುಂಬಳಕಾಯಿ ಮೇಗಿನ ಬೀಜ ಅದು ತೆಗದ ಆಮೇಲೆ ಎರಡು ತುಕಡಿ ಮಾಡಿ ಅದ್ರಾಗ ಹೆರಚ್ಬೇಕು. ಇದೇ ಹೆರ್ಸಿದ ಕುಂಬಳಕಾಯಿ ಒಂದು ಭಾಂಡೆದಾಗ ಹಾಕ್ಬೇಕ್ರಿ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಬೆಲ್ಲ, ಸಿಹಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕೊಡ್ರಿ, ಇಲ್ಲಾಂದ್ರೆ ನೋಡಿ ಹಾಕೊಂಡು ಬೆಲ್ಲ ಅದ ಒಲಿ ಮ್ಯಾಗಿಟ್ಟ ಕುದಿಸ್ತೇನೆ ನೋಡ್ರಿ. ಇವನ್ 4 ಏಲಕ್ಕಿ ಕುಟ್ಟೆ ಪುಡಿ ಮಾಡಿ ಅದ್ರೊಳಗೆ ಹಾಕೊಂತೇನೆ ನೋಡ್ರಿ. ನಮ್ಮ ವಿಡಿಯೋ ಇಷ್ಟ ಆಗಕತ್ತೈತೆ ಅಂತಂದ್ರೆ ವಿಡಿಯೋಕ್ಕೆ ಪ್ರತಿಯೊಬ್ಬರನ್ನು ಒಂದು ಲೈಕ್ ಮಾಡ್ರಿ, ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಅಂದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಡ್ಬಹುದು. ನಾನು ಹೋದ ಸಲ ಒಂದು ವಿಡಿಯೋದಾಗ ಕುಂಬಳಕಾಯ್ದ ಕಾಯಿಪಲ್ಯ ಮಾಡೋದು ತೋರಿಸಿದ್ದೆ. ಈ ಸಲ ಕುಂಬಳಕಾಯ್ದ ಗಾರ್ಗಿ ಮಾಡಾಕತ್ತೀನಿ ನೋಡ್ರಿ. ಇದ ಕುದಿಸಿದ ಮಿಶ್ರಣ ಒಳಗ ಈ ಸಾಣಿಸಿಟ್ಕೊಂಡಿದ್ದ ಗೋಧಿ ಹಿಟ್ಟು ಹಾಕಿ ಕಲಿಸ್ಬೇಕು ನೋಡ್ರಿ. ಈ ಮಿಶ್ರಣ ಒಳಗ ಎಷ್ಟು ಹಿಡಿತೈತಿ ಗೋಧಿ ಹಿಟ್ಟು ಅಷ್ಟ ಹಾಕಿ, ಭಾಳ ಗಟ್ಟನು ಮಾಡಬಾರ್ದು, ಭಾಳ ತೆಳ್ಳಗನು ಮಾಡಬಾರ್ದು. ಆ ಥರ ಒಂದು ಹಿಟ್ಟು ರೆಡಿ ಮಾಡ್ಕೊಂಡ ಒಲಿ ಮ್ಯಾಗ ಕಿಚ್ಚದ ಮ್ಯಾಗ ಇಡ್ತೇನೆ ನೋಡ್ರಿ. ಮತ್ತೊಂದು 5 ನಿಮಿಷ ಉಮ್ಗಿಸಿ ತೆಗೆದ್ಬಿಟ್ರ ಆಯ್ತು ನೋಡ್ರಿ. ಈ ಚಪಾತಿ ಮಣೆ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಇದ ಉಮ್ಗಿಸಿದ ಹಿಟ್ಟ ಇನ್ನೊಂದ್ ಸ್ವಲ್ಪ ಚಲೋ ತಂಗ ಮಿದ್ಕೋಬೇಕು ನೋಡ್ರಿ. ಇದೇ ಹಿಟ್ಟು ಮಿದ್ಕೊಂಡ ಸಣ್ಣ ಸಣ್ಣ ಒಳ್ಳೆ ಮಾಡ್ಕೊಂಡ ಇಟ್ಕೋಬೇಕ್ರಿ. ಈ ಎಲೆಗೆ ಒಂದು ಈಟ ಎಣ್ಣೆ ಸವರ್ಸಿ ಈ ಉಂಡೆ ಮಾಡ್ಕೊಂಡಿದ್ದ ಅದ್ರ ಮ್ಯಾಗ ಒಂದ್ ಸ್ವಲ್ಪ ತಟ್ಟಿ ಇದನ್ನ ಕರ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಈ ಗಾರ್ಗಿ ಕೆಂಪ ಕಂದ ಬಣ್ಣ ಬರುತ್ತನ ಕರ್ಕೋಬೇಕ್ರಿ. ನಮ್ ಕಡೆ ನಾವು ಇದಕ್ಕ ಗಾರ್ಗಿ ಅಂತೀವಿ, ನಿಮ್ ಊರ್ ಕಡೆ ನೀವು ಇದಕ್ ಏನ್ ಅಂತೀರಿ ಕಮೆಂಟ್ ಮೂಲಕ ತಿಳಿಸಿ. ಮಾಡತೇನ್ವಾ, ಇನ್ನೊಂದ್ 4 ಅದಾವ ತಿನ್ನಂತೆ.
ಅನ್ನತ್ತಿದ್ದಲ್ಲ ಆಗ್ಯಾವ ನೋಡ್ತೀನಿ ಬಾ. ಹೌದಾ ನಾನು ತಿಂತೇನೆ ತಡಿ. ಬಾಯಾಗ್ಯಾವಲ್ಲ ಈ ಗಾರ್ಗೆ ತಿನ್ನಾಕ ಭಾಳ ಚಲೋ ಆಗ್ಯಾವ ಸ್ನೇಹಿತರೆ. ನಾ ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ವಿಡಿಯೋ ಜೊತೆಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಗೆ ಎಲ್ಲ ವಿಡಿಯೋನ ನೋಡ್ರಿ ಮತ್ತು ಪ್ರತಿಯೊಬ್ಬರನ್ನು ಲೈಕ್ ಮಾಡ್ರಿ. ವಿಡಿಯೋದಿಂದ ಸಾಕಷ್ಟು ಶ್ರಮ ಐತಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮಸ್ಕಾರ.